ಸಾಧನ ಈ ಧಾರಾವಾಹಿ ಒಂಚೂರಾದರೂ ಇಷ್ಟ ಆದರೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಹೆಚ್ಚು ಹೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ತಾ ನೋಡ್ತಾ ದಿನಗಳು ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಲ್ವೇನೆ. ನಮ್ಮ ಸೋಹನ್ ಓದ್ ಇನ್ನೇನು ಮುಗಿತಾ ಇದೆ, ಕೆಲ್ಸಕ್ಕೂ ಸೇರ್ಕೋತಾನೆ. ನಮ್ಮ ಸಾಧನಾ ಈಗ SLC, ಇವತ್ತು ಅವಳ ರಿಸಲ್ಟು. ತುಂಬ ಖುಷಿ ಆಗುತ್ತೆ ಕಣೆ. ಹೌದು ರೀ, ನಮ್ಮ ಸಾಧನ ಚೆನ್ನಾಗೇ ಓದ್ತಾಳೆ, ಪ್ರತಿ ಸಲನೂ ಒಳ್ಳೆ ಮಾರ್ಕ್ಸ್ ತಗೋತಾಳೆ. ನನಗೆ ಧೈರ್ಯ ಇದೆ, ಕ್ಲಾಸಿಗೆ ಫಸ್ಟ್ ಇಲ್ಲ ಸೆಕೆಂಡ್ ರ್ಯಾಂಕ್ ಆದರೂ ಬಂದೇ ಬರ್ತಾಳೆ. ಅದು ತುಂಬ ಖುಷಿ. ಇನ್ನೊಂದೇನೆಂದರೆ ನಮ್ಮ ಸೋಹನ್ ಸಾಧನನ್ನ ಅದೆಷ್ಟು ಪ್ರೀತಿಯಿಂದ ನೋಡ್ಕೋತಾನೆ ಕಣ್ರಿ. ತುಂಬ ಖುಷಿ ಆಗುತ್ತೆ. ದೇವರು ಕೊನೆಯವರೆಗೂ ಅವರಿಬ್ಬರನ್ನ ಹೀಗೆ ಪ್ರೀತಿ ಬಾಂಧವ್ಯನ ತುಂಬಿಸಿ ಇಟ್ಟಿರಲಿ. ಹೌದು ಕಣೆ, ಆ ವಿಷಯದಲ್ಲಿ ಮಾತ್ರ ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಅವನು ಸಾಧನ ಎಷ್ಟು ಪ್ರೀತಿಯಿಂದ ಮುತುವರ್ಜಿಯಿಂದ ನೋಡ್ಕೋತಾನೆ. ಅವಳಿಗೆ ಒಂದು ಇರುವೆ ಕಚ್ಚೋದಕ್ಕೂ ಬಿಡಲ್ಲ, ಅಷ್ಟು ಕೇರ್ ಮಾಡ್ತಾನೆ. ಹೋ, ಸಾಧನ ಬಂದ್ಲು. ಏನಾಯ್ತು ಸಾಧನ ರಿಸಲ್ಟು? ಅಮ್ಮ ಅಮ್ಮ, ನಾನು ಕ್ಲಾಸಿಗೆ ಸೆಕೆಂಡ್ ರ್ಯಾಂಕ್ ಕಣೆ. ಫಸ್ಟ್ ರ್ಯಾಂಕೇ ಬರ್ತಿದ್ದೆ, ಒಂದೇ ಒಂದು ಮಾರ್ಕ್ಸಲ್ಲಿ ನಾನು ಸೆಕೆಂಡ್ ರ್ಯಾಂಕ್ ಆದೆ ಅಮ್ಮ. ಹೌದಾ? ಅಂದ್ರೆ ಎಷ್ಟು ಪರ್ಸೆಂಟೇಜು? ಅಪ್ಪ, ನಮ್ಮ ಸಾಧನ 98% ತಗೊಂಡಿದ್ದಾಳಪ್ಪ. ಅಪ್ಪ, ನನ್ನಿಬ್ಬರು ಮಕ್ಕಳು ಬುದ್ಧಿವಂತರು. ಅದು ಯಾವ ದೇವ್ರ ದಯೇನೋ ಏನೋ. ಹೌದಮ್ಮ, ಆ ದೇವರು ನನ್ನ ಕಾಲನ್ನು ಚೆನ್ನಾಗಿಟ್ಟಿದ್ರೆ ನಮ್ಮ ಸಂಸಾರ ಸುಖಿ ಸಂಸಾರ ಅನಿಸ್ಕೊತಿತ್ತು. ಈ ಸಮಯದಲ್ಲಿ ಅದೆಲ್ಲ ಮಾತಾಡ್ಬೇಕಾ ಸಾಧನ? ಮೊದಲು ದೇವರಿಗೆ ನಮಸ್ಕಾರ ಮಾಡು, ಆಮೇಲೆ ಹಿತ್ಲಲ್ಲಿ ಕುತ್ಕೊಂಡು ಹಾಡು ಹೇಳು. ಹೌದಪ್ಪ, ನನಗೆಷ್ಟು ಖುಷಿಯಾಗಿದೆ ಅಂದರೆ ಒಂದೊಳ್ಳೆ ಹಾಡು ಹಾಡಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಹಿತ್ಲಲ್ಲಿ ಕುತ್ಕೊಂಡು ಹಾಡು ಹೇಳ್ತೀನಿ. ಸರಿ, ಆಯಿತು ಆಯಿತು, ಹೋಗು. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂಗೆ ಕುಣಿವೆ, ನಿನ್ನಂತೆಯೇ ನಲಿವೆ ನವಿಲೇ ನವಿಲೇ. ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೇ ನೀನೇನೆ ನಾನಾಗುವೆ, ಗೆಲುವಾಗಿ ನಲಿವೆ ನವಿಲೇ ನವಿಲೇ. ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ. ವಾ ಸಾಧನಾ, ಸೂಪರ್ ಸೂಪರ್ ಕಣೆ. ಸಿಟ್ಯಾಕೋ ಎಂದು ತಿಳಿ. ಹೋ ಕಸ್ತೂರಿ ಆಂಟಿ, ಭಾಗೀರಥಿ ಆಂಟಿ, ನೀವು ಬಂದಿದ್ದು ನನಗೆ ಗೊತ್ತಾಗಲೇ ಇಲ್ಲ. ನೀನು ಹಾಡೋವಾಗ ಪ್ರಪಂಚನೇ ಮರ್ತು ಬಿಡ್ತೀಯ ಅಂತ ನಮಗೆ ಗೊತ್ತಾಗತ್ತೆ. ಅಷ್ಟು ಸುಂದರವಾಗಿ ಹಾಡ್ತೀಯ ನೀನು. ನಾನು ಭಾಗೀರಥಿ ಹಿಂಗೆ ಪೇಟೆ ಕಡೆ ಹೋಗ್ತಾ ಇದ್ವಿ, ನೀನು ಹಾಡು ಕೇಳಿಸ್ತಲ್ವಾ, ಗೇಟ್ ತಕ್ಕೊಂಡು ಒಳಗೆ ಬಂದುಬಿಟ್ವಿ. ಅಷ್ಟು ಖುಷಿಯಾಗತ್ತೆ. ಅಂದಹಾಗೆ ಸಾಧನಾ, ನಾಡಿದ್ದು ನಮ್ಮನೇಲಿ ದುರ್ಗಾ ನಮಸ್ಕಾರ ಪೂಜೆ ಇದೆ. ನೀನು ನಿನ್ನ ಅಮ್ಮನ ಜೊತೆಗೆ ಬಾ, ಹಾಗೆ ಒಂದೊಳ್ಳೆ ದೇವ್ರನಾಮ ಹಾಡಬೇಕು, ಆಯಿತಾ? ಆಂಟಿ, ನಾನು ನಿಮ್ಮನೆಗೆ ಬರೋದು ದೇವ್ರನಾಮ ಹಾಡೋದ? ಬೇಡ ಬೇಡ ಆಂಟಿ. ಈಗಿನ ಕಾಲದಲ್ಲಿ ಏನು ಬರದೇ ಇದ್ರೂ ತಮಗೇನೋ ಬರುತ್ತೆ ಅಂತ ಪ್ರದರ್ಶನ ಮಾಡೋದಕ್ಕೆ ತಾ ಮುಂದು ನಾ ಮುಂದು ಅಂತ ನಿಂತ್ಕೊಂಡಿರ್ತಾರೆ. ಅಂಥದ್ರಲ್ಲಿ ದೇವ್ರು ನಿನಗೆ ಇಷ್ಟು ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಅದನ್ನು ಯಾಕೆ ಉಪಯೋಗಿಸ್ಕೋಬಾರ್ದು? ಪೂಜೆ ದಿನ ನಮ್ಮ ಮನೇಲಿ ತುಂಬ ಜನ ಬರ್ತಾರೆ. ಅವ್ರ ಮುಂದೆ ನೀನು ಹಾಡು ಹೇಳಿದ್ರೆ ಯಾರಾದರೂ ನಿನಗೆ ಯಾವುದ್ರಲ್ಲಾದ್ರೂ ಒಂದು ಚಾನ್ಸ್ ಕೊಡ್ಬೋದಲ್ವಾ? ನಿನ್ನ ಭವಿಷ್ಯನೂ ಒಳ್ಳೆಯದಾಗತ್ತಲ್ವಾ ಅನ್ನೋದು ನನ್ನ ಆಸೆ. ಹೌದು ಕಣೆ ಸಾಧನ, ಅವಕಾಶ ಸಿಕ್ಕಾಗ ಬಿಡಬಾರ್ದು. ಕಸ್ತೂರಿ ಆಂಟಿ ಮನೆಗೆ ಬಂದು ಹಾಡು ಹೇಳು, ಇದರಿಂದ ನಿನ್ನ ಅದೃಷ್ಟ ಖುಲಾಯಿಸಿದ್ರು ಖುಲಾಯಿಸ್ಬೋದು. ಇಲ್ಲ ಅಂತ ಹೇಳಬೇಡ ಸಾಧನ, ನೀನವತ್ತು ದೇವ್ರನಾಮ ಹಾಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಕಣೆ. ಸರಿ ಆಯಿತು ಆಂಟಿ. ಅಮ್ಮ ಅಣ್ಣ ಅಪ್ಪ ಒಪ್ಕೊಂಡ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಹೆಣ್ಮಕ್ಳು ಅಂದರೆ ಸಾಧನನ ಹಾಗಿರಬೇಕು, ಅವಳನ್ನು ನೋಡಿ ಕಲ್ತ್ಕೋ. ಶಾಲೆಯಲ್ಲಿ ನೋಡು ಎಷ್ಟು ಚೆನ್ನಾಗಿ ಓದ್ತಾಳೆ, SLCಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾಳೆ. ಅವಳ ಹೆಸರು ಕ್ಲಾಸ್ ಬೋರ್ಡಲ್ಲಿರತ್ತೆ. ಇನ್ನು ಮ್ಯೂಸಿಕ್ಕು, ಸಂಗೀತ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ, ಮುದ್ದಾಗಿ ಹಾಡ್ತಾಳೆ. ಅವಳಿಗಿರೋ ಟ್ಯಾಲೆಂಟಿಗೆ ಅವಳಿಗೆ ಎಲ್ಲಾದರೂ ಒಂದು ಕಡೆ ಒಳ್ಳೆ ಅವಕಾಶ ಸಿಕ್ಕೇ ಸಿಗತ್ತೆ. ಅವಳನ್ನು ನೋಡಿ ಸ್ವಲ್ಪ ಕಲ್ತ್ಕೋ. ಅವಳನ್ನು ನೋಡಿ ನಾನು ಕಲ್ತ್ಕೋಬೇಕಾ? ಸರಿ, ಹಾಗಾದ್ರೆ ಮೊದಲು ನಡೆಯೋದನ್ನು ಕಲ್ತ್ಕೋತೀನಿ. ಸಾಧನಕ್ಕ ನಡೆಯೋದು ಹೆಂಗ್ ಗೊತ್ತಾ? ಒಂದು, ಎರಡು. ಸಾಧನಾ, ಯಾರೇ ಇದು?
ಏನೇನೋ ಮಾತಾಡ್ತಾ ಇದ್ದಾರಲ್ಲ. ನಿನ್ ತಂಗಿ ಹೇಗ್ ನಡೀತಾಳೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೆ. ಏ ವಿಂದ್ಯಾ, ನನ್ನ ತಂಗಿನ ಆಡ್ಕೋತೀಯಾ? ನಮ್ಮಮ್ಮ ಸಾಧನಕ್ಕ ನೋಡಿ ಕಲ್ತ್ಕೊ ಅಂದ್ರು, ಅದಕ್ಕೆ ನಡೆಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸರಿ ಇರಲ್ಲ ನೋಡು ವಿಂದ್ಯಾ, ನನ್ನ ತಂಗಿ ಬಗ್ಗೆ ಏನಾದರೂ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನೀನು ಕೆಟ್ಟ ಕೋಪ ಬಂದ್ರು ಒಳ್ಳೆ ಕೋಪ ಬಂದ್ರು ನಿನ್ ತಂಗಿ ಕುಂಟಿ ಅನ್ನೋದೇನ್ ಸುಳ್ಳಲ್ಲ ಅಲ್ವಾ? ನಿಮ್ಮ ಮಗಳು ಈ ಥರ ಮಾತಾಡ್ತಾ ಇದ್ರೆ ನೋಡ್ತಾ ನಿಂತಿದ್ದೀರಲ್ಲ ಭಾಗೀರಥಿ ಆಂಟಿ, ಅವಳಿಗೆ ಬೈಕ್ ಬುದ್ಧಿ ಹೇಳ್ಬಾರ್ದಾ? ಏನೋ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಏನೋ ಮಾತಾಡ್ತಾಳೆ, ಅದನ್ನ ಯಾಕಪ್ಪ ಇಷ್ಟು ದೊಡ್ಡದ್ ಮಾಡ್ತೀಯಾ? ನನ್ನ ತಂಗಿ ಬಗ್ಗೆ ಆಡ್ಕೊಂಡು ನಗಾಡಿದ್ರೆ ಅದು ನಿಮಗೆ ಚಿಕ್ಕ ವಿಷಯನಾ? ಚಿಕ್ಕ ಹುಡುಗಿ ಥರನೇ ಇರಬೇಕು. ಹೀಗೆಲ್ಲ ಮಾತಾಡಿದ್ರೆ ಸುಮ್ಮನಿರಬಾರ್ದು ಆಂಟಿ, ಚೆನ್ನಾಗಿ ಎರಡೆರಡು ಬಾರಿಸ್ಬೇಕು. ನನ್ನ ಮಗಳನ್ನ ಹೇಗ್ ನೋಡ್ಕೋಬೇಕು ಹೇಗ್ ಬೆಳೆಸ್ಬೇಕು ಅಂತ ನನಗೆ ಗೊತ್ತು. ನಿನ್ನಿಂದ ಪಾಠ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟಕ್ಕೂ ನಮ್ಮ ಇಂಡಿಯಾ ಏನ್ ಸುಳ್ಳು ಹೇಳಿಲ್ಲ ಅಲ್ವಾ? ನಿನ್ ತಂಗಿಗೆ ಏನ್ ಟ್ಯಾಲೆಂಟ್ ಇದ್ರೆ ಏನು, ಕಾಲೇ ಸರಿ ಇಲ್ಲ. ಆಂಟಿ, ನನ್ನ ತಂಗಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಅದೇನೋ ಗಾದೆ ಹೇಳಿದ್ರಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದೆದೆ ಗೊದ್ರು ಅಂತ. ಹಂಗಾಯ್ತು, ಬಾರೆ ವಿಂದ್ಯಾ. ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ನಾನು ಹೇಳೋದು ಇದಕ್ಕೆ ಸಾಧನ. ನಿನ್ನನ್ನು ಎಲ್ಲರೂ ಆಡ್ಕೊಂಡು ನಗ್ತಾರೆ, ಅದಕ್ಕೆ ನೀನು ಇನ್ಮೇಲೆ ಮನೆಯಲ್ಲೇ ಇರು, ಎಲ್ಲಿಗೂ ಹೋಗಬೇಡ. ಎಲ್ಲರೂ ಆಡ್ಕೊಂಡು ನಗ್ತಾರೆ ಅಂತ ಅವಳನ್ನ ಮನೆಯಲ್ಲೇ ಕಟ್ಟಾಕೋದು ಸರಿಯಲ್ಲ ಸೋಹನ್. ಅವಳು ನಾಲ್ಕು ಕಡೆ ಓಡಾಡಿದ್ರೆ ಅವಳಿಗೂ ಧೈರ್ಯ ಬರುತ್ತೆ. ಅವಳಿಗೆ ಯಾವ ಧೈರ್ಯ ಬರೋದು ಬೇಕಾಗಿಲ್ಲ ಆಂಟಿ. ಅವಳು ಮನೆಯಲ್ಲೇ ಇರಲಿ, ನಮ್ಮ ಕಣ್ಮುಂದೆನೇ ಖುಷಿಯಾಗಿರಲಿ. ಧೈರ್ಯ ಬರುತ್ತೆ ಅಂತ ನಾವು ಅವಳನ್ನು ಹೊರಗೆ ಕಳಿಸಿದ್ರೆ ಎಲ್ಲರೂ ಅವಳನ್ನು ಅಳಿಸ್ತಾರೆ, ನೋಯಿಸ್ತಾರೆ. ಬೇಡವೇ ಬೇಡ, ಅವಳು ಮನೆಯಲ್ಲೇ ಇರಲಿ. ನೀವು ಅವಾಗ ಅವಳನ್ನು ಮನೆ ಕರೆದಿದ್ರಿ ಅಲ್ವಾ, ಅದೇನೋ ನಿಮ್ಮ ಮನೇಲಿ ಪೂಜೆಗೆ ಅವಳು ಹಾಡು ಹೇಳಬೇಕು ಅಂತ. ಸಾರಿ ಆಂಟಿ, ಬೇಜಾರಾಗಬೇಡಿ, ಅವಳೆಲ್ಲಿಗೂ ಬರಲ್ಲ. ಎಲ್ಲರೂ ಈ ಭಾಗೀರಥಿ ವಿಂಧ್ಯನ್ ಥರ ಇರಲ್ಲ ಕಣೋ, ಒಳ್ಳೆಯವರು ಈ ಪ್ರಪಂಚದಲ್ಲಿದ್ದಾರೆ. ಹೌದು ಆಂಟಿ, ಎಲ್ಲರೂ ಒಳ್ಳೆಯವರೇನೆ. ಆದರೆ ಏನು ಮಾಡೋದು, ನಮ್ಮ ಹಣೆ ಬರ ಸರಿ ಇಲ್ವ? ನನ್ನ ಮಾತು ಕೇಳದೆ ಕಾಂಪಿಟೇಷನಿಗಂತ ಹೋದೆ, ಬಿದ್ದು ನೋವು ಮಾಡಿಕೊಂಡೆ. ಕಾಲಿನ ನೋವೇನೋ ವಾಸಿ ಆಯಿತು, ಆದರೆ ಮನಸ್ಸಿಗಾಗಿದ್ದ ಗಾಯ ವಾಸಿ ಆಯ್ತಾ? ಇಲ್ಲ ಅಲ್ವಾ? ಹೀಗೆ ಗೊತ್ತಿದ್ದು ಮತ್ತೆ ನೋವು ಮಾಡ್ಕೊಳ್ಳೋದು ಮೂರ್ಖತನ ಆಗತ್ತೆ. ಎಲ್ಲಿಗೂ ಹೋಗಬೇಡ. ಸರಿ ಆಯಿತು ಅಣ್ಣ. ಆಂಟಿ ಬೇಜಾರು ಮಾಡ್ಕೋಬೇಡಿ, ನಾನೆಲ್ಗೂ ಬರಲ್ಲ. ಅಣ್ಣನ ಮಾತು ಮೀರಿ ಹೋದರೆ ನನಗೂ ದುಃಖ ಆಗತ್ತೆ, ಅಣ್ಣಂಗೂ ಬೇಜಾರಾಗತ್ತೆ. ಬೇಡ ಆಂಟಿ, ಸಾರಿ. ಸರಿ ಅಮ್ಮ, ನಾನೇನೋ ನಿನಗೆ ಒಳ್ಳೇದಾಗಲಿ ಅಂತ ಹೇಳಿದೆ, ಬೇಜಾರಾಗಿದ್ರೆ ಸಾರಿ. ಸರಿ ಸಾಧನ, ಒಳಗೆ ಬಾ. ಅಯ್ಯೋ ನಿಧಾನ, ಯಾಕಾಗ ಹಾರ್ತಿದೀಯಾ? ಹಗೂರ ಕಣೆ, ನಿಧಾನಕ್ಕೆ ನಡ್ಕೊಂಡು ಬಾ. ಕೈ ಹಿಡಿಬೇಡ ಅಣ್ಣ. ನಿಂಗೇನು ಅರ್ಥ ಆಗಲ್ಲ, ಸುಮ್ಮನೆ ಬಾ. ಹಾಂ, ಇಲ್ಲಿ ಕೂತ್ಕೋ. ಅಮ್ಮ, ಇನ್ಮೇಲೆ ಇವಳನ್ನ ಎಲ್ಲೂ ಹೊರಗಡೆ ಕಳಿಸ್ಬೇಡ, ಗೊತ್ತಾಯ್ತಾ? ಹಾಗಂದ್ರೆ ಹೇಗೋ? ಮುಂದೆ ಅವಳು ಕಾಲೇಜಿಗೆ ಹೋಗ್ಬೇಕಲ್ವಾ? ಅವಳು ಕಾಲೇಜಿಗೆ ಹೋಗೋದೇನು ಬೇಡ, ಮನೆಯಲ್ಲೇ ಇರಲಿ. ಅವತ್ತು ನೀವು ಹೇಳಿದ್ರಲ್ಲ, ಕತೆ ಪುಸ್ತಕ ಓದೋಷ್ಟಾದ್ರೂ ಜ್ಞಾನ ಬೇಕು ಅಂತ, ಅಷ್ಟು ಜ್ಞಾನ ಅವಳಿಗೆ ಸಿಕ್ಕಿದೆಯಲ್ಲ, ಸಾಕು. ನಮ್ಮ ಅಕ್ಕಪಕ್ಕದ ಮನೆಯವರೇ ಅವಳನ್ನು ಆಡ್ಕೊಂಡು ನಗ್ತಾರೆ. ಇನ್ನು ಕಾಲೇಜಿಗೆ ಹೋದರೆ ಅಲ್ಲಿ ಅದರಲ್ಲೂ ಹುಡುಗರು ಇವಳನ್ನು ಸುಮ್ಮನೆ ಬಿಡ್ತಾರಾ? ಏನಾದರೂ ಚುಡಾಯಿಸ್ತಾರೆ, ಆಮೇಲೆ ಕಾಲು ಅಡ್ಡ ಹಾಕಿ ಬೀಳ್ಸೋದು, ಇವಳಿಗೆ ನೋವು ಮಾಡೋದು ಎಲ್ಲ ಬೇಡವೇ ಬೇಡ. ಇವಳು ಹೋಗೋದೇ ಬೇಡ. ಅದು ಹೇಗಾಗುತ್ತೆ ಸೋಹನ್? ಅವಳಿಗೂ ಎಜುಕೇಶನ್ ಬೇಕಲ್ವಾ? ಹೋಗ್ಲಿ ಅವಳು ಕಾಲೇಜಿಗೆ. ರೀ, ಸೋಹನ್ ಹೇಳೋದು ಸರಿ ಅಂತ ಅನ್ಸುತ್ತೆ. ಇಲ್ಲೇ ಇವಳನ್ನ ಇಷ್ಟು ಗೋಳು ಹೊಯ್ಕೋತಾರೆ, ಇನ್ನು ಕಾಲೇಜಿಗೆ ಹೋದಾಗ ಬೇಡ ರೀ. ಇಲ್ಲ ಸಾವಿತ್ರಿ, ನಮ್ಮ ಮಗಳು ಚೆನ್ನಾಗಿ ಓದ್ಲೇಬೇಕು. ನೀನು ಹೇಳು ಸಾಧನ, ನಿನಗೆ ಕಾಲೇಜಿಗೆ ಹೋಗಬೇಕು, ಚೆನ್ನಾಗಿ ಓದಬೇಕು ಅಂತ ಆಸೆ ಇದೆಯಾ? ಹೌದಮ್ಮ, ನನಗೂ ಇನ್ನು ಮುಂದೆ ಚೆನ್ನಾಗಿ ಓದಬೇಕು ಅಂತ ಆಸೆ ಇದೆ. ನನ್ನ ಮಾತು ಕೇಳು ಸಾಧನ, ನೀನು ಹೊರಗೆ ಹೋಗಬೇಡ. ಎಲ್ಲರೂ ನಿನ್ನನ್ನು ಆಡ್ಕೊಂಡು ನಗ್ತಾರೆ ಕಣೆ. ನಿನ್ನನ್ನು ಯಾರಾದರೂ ಆಡ್ಕೊಂಡು ನಗಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ, ಕೋಪ ಬರುತ್ತೆ. ಇವತ್ತು ಸ್ವಲ್ಪದ್ರಲ್ಲಿ ವಿಂಧ್ಯನಿಗೆ ಹೊಡೆಯೋದು ತಪ್ಪು ಅಂತಲೇ ಹೇಳ್ಬೋದು. ನನಗೆ ಅಷ್ಟು ಕೋಪ ಬಂದಿತ್ತು, ಗೊತ್ತಾ? ಆಡ್ಕೊಳ್ಳೋರು ಆಡ್ಕೊಳ್ತಾನೇ ಇರ್ತಾರೆ. ಅವತ್ತು ಆಡ್ಕೊಳ್ತಾರೆ ಅಂತ ಅವಳನ್ನ ಮನೆಯಲ್ಲೇ ಕೂರ್ಸ್ಕೊಂಡಿದ್ದಿದ್ರೆ ಈಗ ಅವಳಿಗೂ ಎಜುಕೇಶನ್ ಸಿಕ್ತಿತ್ತಾ? ದೇವ್ರ ದಯದಿಂದ SLC ವರೆಗೂ ಚೆನ್ನಾಗಿ ಓದಿದಾಳೆ, ಮುಂದೆನೂ ಓದ್ತಾಳೆ. ಕಳ್ಸೋಣ ಅವಳಿ ಕಾಲೇಜಿಗೆ. ಸಾಧನಾ, ನೀನ್ ಚೆನ್ನಾಗಿ ಓದ್ಬೇಕು ಅಂತ ನನ್ನ ಆಸೆ ಕಣೆ. ಅಣ್ಣನ ಹಾಗೆ ನೀನು ಕೂಡ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು, ಪ್ಲೀಸ್ ಕಣೆ. ನನಗೂ ಓದಬೇಕು ಅಂತ ತುಂಬ ಆಸೆ ಇದೆ ಅಪ್ಪ. ನಾನು ಕಾಲೇಜಿಗೆ ಹೋಗೇ ಹೋಗ್ತೀನಿ.
ಸರಿ, ನಿಮ್ಮಿಷ್ಟ. ಮುಂದೆ ಸಾಧನ ಕಾಲೇಜಿಗೆ ಸೇರ್ಕೋತಾಳ, ಓದ್ತಾಳ, ಸಾಧಿಸ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಈ ಕತೆ ಒಂಚೂರಾದ್ರೂ ಇಷ್ಟ ಆದರೆ ಗೊತ್ತಲ್ವಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.